ಮೈಸೂರಲ್ಲಿ ಪಿಂಚಣಿ ನಂಬಿ ದಿಕ್ಕೆಟ್ಟ ವಿಶೇಷ ಚೇತನ. 3-4 ತಿಂಗಳಿಂದ ಅಂಗವಿಕಲರ ವೇತನ ಬಂದಾಗ್ಬಿಟ್ಟಿದೆ. ಏಕಾಂಗಿ ಜೀವನದಲ್ಲಿ ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಸುಮಾರು 3-4 ತಿಂಗಳಾಯಿತು. ಅಂಗವಿಕಲರ ವೇತನ ಬಂದಾಗ್ಬಿಟ್ಟಿದೆ. ಏಕಾಂಗಿ ಆಗಿದ್ದಾರೆ. ಆ ಕಾರಣಕ್ಕಾಗಿ ತುತ್ತು ಅನ್ನಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಂಜನಗೂಡು ತಾಲೂಕಿನ ಕೋಣನೂರು ಗ್ರಾಮದ ರಾಜಶೇಖರ ಮೂರ್ತಿ ಪರದಾಡುವಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ತೊದಲು ನುಡಿಗಳು ಬಂದು ಬಳಗವಿದ್ರೂ ಕೂಡ ಏಕಾಂಗಿ ಆಗಿದ್ದಾರೆ. ಜೀವನ ಸಾಗಿಸೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ ರಾಜಶೇಖರ ಮೂರ್ತಿ. ಪ್ರತಿ ಕೆಲಸಕ್ಕೂ ಬೇರೆಯವರ ಸಹಾಯ ಅಗತ್ಯ ಪಡೆಯುವಂಥ ರಾಜಶೇಖರ ಮೂರ್ತಿ ಅವರು ತಿಂಗಳ ಪಿಂಚಣಿ ನಂಬಿದ್ರು ಇವರು ಪಾಪ. ಆದರೆ ಈಗ ಪಿಂಚಣಿನೇ ಬರ್ತಾ ಇಲ್ಲ. ಇದರಿಂದ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಬಹಳ ಸಮಸ್ಯೆ ಆಗ್ತಾ ಇದೆ. ಎಲ್ಲರೂ ಇದ್ದರೂ ಯಾರೂ ಇಲ್ಲದಂಥ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ, ವಿಶೇಷ ಚೇತನರಿಗೆ ಅಂತಲೇ ಪಿಂಚಣಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರತ್ತೆ. ಆದರೆ ಅದು ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಅವರು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಯಾಕೆ 3-4 ತಿಂಗಳಿಂದ ಪಿಂಚಣಿ ಸಿಕ್ಕಿಲ್ಲ, ಏನು ಗೆತ್ತ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ನನಗೂ ಕೊಂಡು ಹೋಗಿ ನನಗೆ 5 ತಿಂಗಳಿಂದ ದುಡ್ಡು ಬಂದಿಲ್ಲ. ನಮಗೂ ತೊಂದರೆ ಹೋಗ್ತಿದೆ. ನಮ್ಗೆ ಮಾಡೋರು ಯಾರೂ ಇಲ್ಲ. ಆ ದುಡ್ಡನ್ನ ನಂಬ್ಕೊಂಡು ನಾವು ಜೀವನಕ್ಕೆ ಹಾಕ್ಬೇಕು, ಎಲ್ಲ ಮಾಡಬೇಕು. ಅದರಿಂದ ನಮಗೆ ಒಂದು ಅಧಿಕಾರಿಗಳು ಅಲ್ಲ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಅಲ್ಲಿನ ನಿವಾಸಿ ಆದಂಥ ಲೋಕೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ಲೋಕೇಶ್ ಅವರೇ, ಯಾಕೆ ಈ ಥರ ಸಮಸ್ಯೆ ಆಗ್ತಿದೆ ಪಾಪ? ಅವರಿಗೆ ಓಡಾಡೋದಕ್ಕೂ ಕಷ್ಟ ಆಗ್ತಾ ಇದೆ, ಊಟ ತಿಂಡಿಗೂ ಕಷ್ಟ ಆಗ್ತಾ ಇದೆ. ಏನು ಹೇಳ್ತಾ ಇದ್ದಾರೆ ಮೇಡಮ್? ಅವರು ಚಿಕ್ಕಂಡಿಂದನೂ ಹುಟ್ಟು ಅಂಗವಿಕಲರು. ಅವರು ಅವ್ರಿಗೆ ಬಂಧು ಬಳಗ ಎಲ್ಲ ಇದ್ರು, ಬಟ್ ಇವಾಗ ಅವರಿಂದ ದೂರ ಆಗಿದ್ದಾರೆ. ಓಕೆ. ಇವಾಗ ಕಳೆದ ಒಂದು 5 ತಿಂಗಳಿಂದ ಪಿಂಚಣಿ ಕೂಡ ಗೌರ್ಮೆಂಟ್ ಇಂದ ಸ್ಟಾಪ್ ಆಗಿದೆ. ಈಗೇನಾಗಿದೆ, ಅವ್ರಿಗೆ ಬಹಳ ತೊಂದರೆ ಆಗ್ಬಿಟ್ಟು ಈಗ ಅವರೇ ಸ್ವಂತ ಕೆಲಸ ಮಾಡ್ಕೊಳಕ್ ಆಗಲ್ಲ, ಊಟ ತಿನ್ನಕ್ ಆಗಲ್ಲ, ತುಂಬಾ ತೊಂದರೆ ಇದೆ. ಪ್ರತಿಯೊಂದಕ್ಕೂ ಬೇರೆಯವ್ರನ್ನೇ ಅವಲಂಬಿಸ್ಬೇಕು. ಹೋಟೆಲ್ಗಳಲ್ಲಿ ಸಾಲ ತಂದು ಊಟ ಮಾಡಿಸ್ಬೇಕಾದ್ರೆ ಬೇರೆಯವ್ರ ಸಹಾಯದಿಂದ ಊಟ ಮಾಡಿಸ್ಬೇಕು. ಇಷ್ಟೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಅಧಿಕಾರಿಗಳು ಕೇಳಿದ್ರೆ ಯಾವುದೇ ಇದನ್ನ ಮಾಡ್ಕೊಡ್ತಾ ಇಲ್ಲ ಪಾಪ. ಅವ್ರಿಗೆ ಪಿಂಚಣಿ ಸ್ಟಾಪ್ ಆಗಿದೆಯಲ್ಲ, ಇದನ್ನ ಮಾಡ್ಕೊಡಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಅವ್ರಿಗೆ ಬಹಳ ತುಂಬಾ ತೊಂದರೆ ಆಗಿದೆ. ಬಂಧು ಬಳಗ ಎಲ್ಲ ಬಿಟ್ಟು ಪಾಪ ಏಕಾಂಗಿ. ಒಂದು ನಿಮಿಷ ಲೋಕೇಶ್ ಅವರ, ಹಾಗೆ ಫೋನ್ ಸಂಪರ್ಕದಲ್ಲಿ ಈ ಬಗ್ಗೆ ಮಾತನಾಡಲಿಕ್ಕೆ ಕಂದಾಯ ಇಲಾಖೆ ಆರ್ಐ ಆದಂತ ಡಿಸೋಜಾ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಡಿಸೋಜಾ ಅವರೇ, ನಮಸ್ತೆ. ಡಿಸೋಜಾ ಅವರೇ, ಇದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಂಜನಗೂಡು ಕೋಣನೂರು ಗ್ರಾಮದಲ್ಲಿ ರಾಜಶೇಖರ ಮೂರ್ತಿ ಅನ್ನೋ 3 ದಿನದಲ್ಲಿ ನನಗೆ ಒಬ್ರು ಪ್ರತಿನಿಧಿಯವರು ನಿಮ್ಮ ಅಲ್ಲಿಂದಲೇ ನನಗೆ ಕಾಲ್ ಮಾಡಿ ಹೇಳಿದ್ರು ಈ ತರ ಆಗಿದೆ ಅಂತ. ಈಗ 2 ಡೇಸ್ ಅದರಲ್ಲಿ ರಜೆ ಇತ್ತು ಮೇಡಮ್. ಅದರಿಂದ ಈಗ ನಮ್ಮ VA ಪ್ರೆಸಿಡೆಂಟ್ ಈಗ ಹಳ್ಳಿಗೆ ಹೋಗಿದ್ದಾರೆ. ಅದೇ ಗ್ರಾಮದಲ್ಲಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಹಳ್ಳಿಗೆ ಆಗಲಿ ಫಲಾನುಭವಿ ಹತ್ರ ಇದ್ರೆ ನಮ್ಮಲ್ಲಿ NPC ಅಂತ ಒಂದು ಸ್ಕೀಮ್ ಇತ್ತು ಮೇಡಮ್. ಆ ಸ್ಕೀಮ್ ಅಲ್ಲಿ ಫಲಾನುಭವಿ ಹೋಗಿ ಬ್ಯಾಂಕ್ ಹೋಗಿ ತಮ್ಮನ್ನ ಕೊಟ್ಟು ತಾವು ಅದನ್ನ ದೃಢೀಕರಿಸ್ಕೋಬೇಕಾಗಿತ್ತು ಅಕೌಂಟ್ ನ. ಇವ್ರದ್ದು ಸ್ವಲ್ಪ 2 ಕೈಗಳು ಪ್ರಾಬ್ಲಮ್ ಆದ್ರಿಂದ ಮೇಡಮ್ ಅವ್ರದ್ದು ತಗೊಂಡಿಲ್ಲ. ಹಲವಾರು ಬಾರಿ ಪ್ರತಿಗಳಿದ್ವಿ. ಈಗ ನಮ್ಗೆ OTP ಮುಖಾಂತರ ಅವಕಾಶ ಕೊಟ್ಟಿದ್ರೆ ಈಗ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ತಮ್ಮ ಕಾರ್ಯನಲ್ಲಿ ಅವ್ರನ್ನ ಫಲಾನುಭವಿನ ನಂಜನಗೂಡು ಬರೋಡಾ ಬ್ಯಾಂಕ್ ಕರ್ಕೊಂಡ್ ಬಂದು ಅವ್ರನ್ನೀಗ ಮಾಡಿ ಇನ್ನೊಂದು 1 hour 2 hours ಅಲ್ಲಿ ಅವ್ರದ್ದು ಪೆನ್ಷನ್ ರಿವರ್ಕ್ ಮಾಡ್ತಾ ಇದ್ವಿ. ಸರಿ ಹೋಗುತ್ತೆ ಇನ್ಮೇಲೆ? ಹೌದು ಮೇಡಮ್, ನೆಕ್ಸ್ಟ್ ಮಂತ್ ಫಲಾನುಭವಿಗೆ ಅಮೌಂಟ್ ಬರ್ತವೆ. ಸರ್, ಪ್ರಶ್ನೆ ಏನು ಅಂದ್ರೆ 3-4 ತಿಂಗಳಿಂದನೂ ಬಂದಿಲ್ಲ. 3-4 ತಿಂಗಳಿಂದನೂ ಸಮಸ್ಯೆನೇ ಆಗ್ತಾ ಇತ್ತೆ ಸರ್. ಅಂದ್ರೆ ಈ OTP ಈಗ 2 ಡೇಸ್ ನಮ್ದು 2 ಮಂತ್ಸ್ ನಿಮಗೆ ಗೊತ್ತಿರ ಅಂದ್ರೆ ಮೇಡಮ್ ಎಲೆಕ್ಷನ್ ಇತ್ತು. ಓಕೆ. ಅದರಿಂದ 1 ಮಂತ್ ಬಿಫೋರ್ ಅವ್ರಿಗೆ ಪೇಮೆಂಟ್ ಯಾರಿಗೂ 1 ಮಂತ್ ಇಂದ ಬರೋದವ್ರು ನಮ್ಗೆ ಏನು ಗಮನಕ್ಕೆ ತಂದಿರಲಿಲ್ಲ. ಓಕೆ. ಈಗ 2 ಮಂತ್ಸ್ ಎಲೆಕ್ಷನ್ ಇರೋದ್ರಿಂದ ನಮ್ಮ DAಗಳು ನಿಮ್ಗೆ ಎಲೆಕ್ಷನ್ ವರ್ಕ್ ಇರೋದ್ರಿಂದ ಸ್ವಲ್ಪ ನಾವು ಬೇರೆ ಕಡೆಯಿಂದಾನೆ ಸ್ವಲ್ಪ ಎಲೆಕ್ಷನ್ ವರ್ಕ್ ಕಡೆ ನಾವು ಬಿಜಿ ಆಗಿದ್ವಿ ಮೇಡಮ್. ಆಮೇಲೆ ಅವರು ನಮ್ಗೆ ಯಾರೋ ಫಲಾನುಭವಿ ಇದಾರಲ್ಲ, ಅವರು ನಮ್ಗೆ ಪೇಮೆಂಟ್ ಬಂದಿಲ್ಲ ಅಂತ ಅವ್ರ ಮುಖಾಂತರಿಂದ ನಮ್ಗೆ ಇನ್ಫಾರ್ಮ್ ಆಗಿಲ್ಲ ಮೇಡಮ್. ಈಗ ಅಟ್ಲೀಸ್ಟ್ ಅವ್ರಾದ್ರೂ 1 ಮಂತ್ ಏನೋ ಪೇಮೆಂಟ್ ಬಂದಿಲ್ಲ ಅಂದಾಗ ಬಂದು ಚೆಕ್ ಮಾಡ್ತಾರೆ ಮೇಡಮ್. ನಮ್ ಗಮನಕ್ಕಾದ್ರೂ ಬರ್ತಿತ್ತು.
ಈಗ ಅದು ಬ್ಯಾಂಕ್ ಥ್ರೂ ಅವ್ರ ಅಕೌಂಟ್ ಹೋಗೋದ್ರಿಂದ ಮೇಡಮ್ ಅದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಈಗ ಬಂದಿದೆ ಮೇಡಮ್, ಇವತ್ತು ನಾಳೆ ಅವ್ರಿಗೆ ಸಾಲ್ವ್ ಮಾಡ್ಕೊಡ್ತೀವಿ. ಸರ್ ಆದಷ್ಟು ಬೇಗ ಸರ್, ಯಾಕಂದ್ರೆ ಅವರಿಗೆ 100% ಮೇಡಮ್. ಓಡಾಡೋದಕ್ಕೂ ಗೊತ್ತು ಕಷ್ಟ ಮೇಡಮ್, ಆಗ್ತಿದೆ, ಊಟ ಮಾಡೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಇಲ್ಲ ಗೊತ್ತಾಗಿದೆ ಮೇಡಮ್, ನಮಗೂ ಅದ್ರ ನಾವು ಇದು ಗೊತ್ತಿದೆ ಮೇಡಮ್. ಹ್ಮ್ ಯಾಕಂದ್ರೆ PHP ಅದರಿಂದ ನಾವು ಅದರಲ್ಲಿ ಕನ್ಸಲ್ಟ್ ನಮಗೂ ಇದೆ ಮೇಡಮ್. ಓಕೆ ಇವತ್ತು ಸಂಜೆ ನಾಳೆ ಒಳಗೆ 100 ಗಂಟೆ ನಾವು ಆಲ್ರೆಡಿ ನಮ್ಗೆ ನಮ್ಮ ವಿಯಾ ಮನೆ ಹತ್ರ ಇದ್ದಾರೆ. ಓಕೆ ಓಕೆ, ನಾವು ನಿನ್ನೆ ಮೊನ್ನೆ ರಜೆ ಇಲ್ಲ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ವಿ. ಸರಿ. ನಿನ್ನೆ ಮೊನ್ನೆ 2 ದಿನ ನಮ್ಮಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಗೌರ್ಮೆಂಟ್ ಹಾಲಿಡೇ ಇದ್ರಿಂದ ಸ್ವಲ್ಪ ನಾವು ಡಿಲೇ ಆಯ್ತು ಮೇಡಮ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಡಿಸೋಜಾ ಅವರೇ TV5 ಜೊತೆಗೆ ಮಾತನಾಡಲಿಕ್ಕೆ. ಅಲ್ಲಿನ ಸ್ಥಳೀಯರು ಲೋಕೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ರು. ಲೋಕೇಶ್ ಅವರೇ ಕೇಳಿಸ್ಕೊಂಡ್ರಾ RI ಅವ್ರು ಮಾತಾಡಿದ್ನ? ಮೇಡಮ್ RI ಡಿಸೋಜಾ ಅವ್ರ ಮಾತು ನಾನು ಅವ್ರ ಗಮನಕ್ಕೆ ತಂದಿದ್ದೆ ಮೇಡಮ್. ಈಗ ಒಂದು 2-3 ದಿನದಿಂದ ತಕ್ಷಣ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಈಗ ರಜಾ ಬಂದಿತ್ತು, ನೋಡೋಣ ಮೇಡಮ್ ಇವತ್ತೇನಾದ್ರು ಕಳಿಸ್ತಾರ ಏನೋ. ಸ್ವಲ್ಪ ಇವಾಗ ಕಳಿಸಿದೀವಿ ಅಂತ ಹೇಳ್ತಾ ಇದ್ರು. ನೀವು ಸ್ಥಳೀಯರೇ ಒಂದ್ ಸ್ವಲ್ಪ ಸಹಾಯ ಮಾಡ್ಬೇಕು, ಇವ್ರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು ಬ್ಯಾಂಕಿಗೆ ಅಂತೆಲ್ಲ ಹೇಳ್ತಾ ಇದ್ರು. ಒಂದ್ ಸ್ವಲ್ಪ ನೀವೇ ಅವ್ರ ಜೊತೆಗಿದ್ದು. ತಂಬು ಪ್ರಾಬ್ಲಮ್ ಇದೆ ಮೇಡಮ್, ಅವ್ರದ್ದು ಕೈ ಸರಿ ಇಲ್ವಲ್ಲ, ತಂಬು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಮೇಡಮ್ ಅವ್ರದ್ದು ಕೈ. ಹೌದೌದು, ಅದನ್ನ ಹೇಳಿದ್ರು. ಬಟ್ ಈಗ ಒಬ್ರು ಅಧಿಕಾರಿ ಮನೆ ಹತ್ರ ಬರ್ತಾ ಇದಾರೆ ಅಂತ ಹೇಳ್ತಾ ಇದ್ರು. ಅದೇನಿತ್ತು ಅದನ್ನ ಮುಗಿಸ್ಕೊಟ್ಬಿಡಿ ಲೋಕೇಶ್ ಅವರೇ, ನೀವು ಸಹಾಯ ಮಾಡ್ಬೇಕು ಪಾಪ. ಓಕೆ ಮೇಡಮ್, ಗ್ರಾಮ ಸಹಾಯಕರು ಅಂತ ಇದ್ದಾರೆ ಒಬ್ರು, ಅವ್ರ ಮುಖಾಂತರ ನಾನು ಈಗ ಅವ್ರಿಗೆ ಸಹಾಯ ಮಾಡ್ತಾ ಇದಾರೆ ಮೇಡಮ್. ಕೆಲವರು ಗ್ರಾಮದಲ್ಲಿ ಈಗ ಊಟ ತರ್ತಾರೆ, ಊಟ ತಂದಾಗ ಅವ್ರಿಗೆ ತಿನ್ನಕ್ಕಾಗಲ್ಲ ಅಂದ್ರೆ ತಿನ್ನಿಸ್ಕೊಡ್ತಾರೆ ಮೇಡಮ್. ಕೆಲವು ಟೈಮ್ ಅಲ್ಲಿ ಸ್ಕೂಲಲ್ಲಿ ಬಿಸಿ ಊಟ ಇರುತ್ತೆ ನೋಡಿ, ಆ ಸಮಯದಲ್ಲಿ ಸ್ವಲ್ಪ ಅದಲ್ಲೂ ಹೆಲ್ಪ್ ಮಾಡ್ತಾರೆ ಜನ. ಕೆಲವೆಲ್ಲ ದುಡ್ಡು ಕಾಸೆಲ್ಲ ಕೊಡ್ತಾ ಇದಾರೆ ಮೇಡಮ್ ಸಾಮಾನ್ಯವಾಗಿ ಅವ್ರಿಗೆ. ಆದ್ರೂ ಅವೆಲ್ಲ ಸಾಕಾಗ್ತಾ ಇಲ್ಲ ಅವ್ರಿಗೆ. ಎಷ್ಟು ದಿನ ಅನ್ಕೊಡ್ತಾರೆ ಮೇಡಮ್ ಗ್ರಾಮಸ್ಥರು. ಸ್ವಂತ ದುಡ್ಡಿಲ್ಲ ಅಂದ್ಮೇಲೆ ಕೆಲವು ದಿನ ನೋಡ್ಕೊತಾರೆ. ಅವ್ರ ಸಂಬಂಧಿಕರೇ ಅವ್ರನ್ನ ಬಿಟ್ಟು ಕೂತಿದ್ದಾರೆ. ಹಾಗಾಗಿ ಹೊರಗಡೆ ಅವ್ರು ಎಷ್ಟು ದಿನ ನೋಡ್ಕೊಳಕ್ಕಾಗತ್ತೆ ಮೇಡಮ್. ಕರೆಕ್ಟ್. ನಾವು ಆದಷ್ಟು ಸಹಾಯ ಮಾಡಿ ಮೇಡಮ್. ಸರಿ ಇಲ್ಲ, ಒಂದು ಅಂಗಡಿ ಅಥವಾ ಯಾವ್ದಾದ್ರು ಸಂಸ್ಥೆಗಳಿದೆಯಲ್ಲ ಮೇಡಮ್, ಕೆಲವು ಒಂದು ಕಿರಾಣಿ ಅಂಗಡಿ ಅಥವಾ ಯಾವ್ದಾದ್ರು ಒಂದು ಮೊಬೈಲ್ ಅಂಗಡಿ. ಇಲ್ಲ ಲೋಕೇಶ್ ಅವರೇ, TV5 ಕಡೆಯಿಂದಲೂ ಕೂಡ ಯಾವಾಗ್ಲೂ ಅವರಿಗೆ ನಾವು ಅವರ ಬೆನ್ನಿಗೆ ನಿಂತ್ಕೊಳ್ತೀವಿ. ನೀವು ಕೂಡ ಗ್ರಾಮಸ್ಥರು ಎಲ್ರೂ ಅವ್ರ ಜೊತೆಗೆ ನಿಂತ್ಕೊಳ್ಳಿ. ಥ್ಯಾಂಕ್ ಯು ಲೋಕೇಶ್ ಅವರೇ TV5 ಜೊತೆಗೆ ಮಾತನಾಡಿದ್ದಕ್ಕೆ.